ನಮಸ್ಕಾರ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರ್ತಿನಾಯ್ಕ. ಹಾಸನ JDSನ ಭದ್ರಕೋಟೆ. ಅದೇ ಭದ್ರಕೋಟೆಯಲ್ಲಿ CM ಸಿದ್ದರಾಮಯ್ಯವರು ಬೃಹತ್ ಸಮಾವೇಶನ ಆಯೋಜನೆ ಮಾಡಿ ಅಲ್ಲಿ ಯಶಸ್ವಿ ಕೂಡ ಕಂಡಿದ್ದಂತರು. ಸಾವಿರಾರು ಅಂದರೆ ಲಕ್ಷಾಂತರ ಜನ ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದು, ಯಾಕೆಂದರೆ ಒಂದು ಕಡೆ ಬೈ ಎಲೆಕ್ಷನಲ್ಲಿ ಗೆದ್ದಂಥ ಖುಷಿಯಲ್ಲಿದ್ದ ಕಾಂಗ್ರೆಸ್ ಇದು ಮತ್ತಷ್ಟು ಬೂಸ್ಟ್ ನೀಡಿತು ಮತ್ತು ಕಾರ್ಯಕರ್ತರ ಉತ್ಸಾಹ ಕೂಡ ಹೆಚ್ಚಾಯಿತು. ಅದೇ ರೀತಿ JDS ಮತ್ತೊಮ್ಮೆ ಅಂದರೆ ಮಂಡ್ಯದಲ್ಲಿ ಮತ್ತೊಂದು ಸಮಾವೇಶ ಅಂದರೆ ಬೃಹತ್ ಸಮಾವೇಶನ ಮಾಡಲು ಎಲ್ಲ ತಯಾರಿಯನ್ನು ಈಗಾಗಲೇ JDS ನಾಯಕರು ಕೂಡ ಮಾಡ್ಕೊತಾ ಇರೋದು. ಯಾಕೆಂದರೆ JDS ನಾಯಕರ ಆಧಾರ ಸ್ತಂಭ ಮತ್ತು ಹಳೆ ಮೈಸೂರು ಭಾಗ, ಈ ಹಳೆ ಮೈಸೂರು ಭಾಗದಲ್ಲೇ JDS ಅತ್ಯಂತ ಪ್ರಬಲವಾಗಿದೆ ಮತ್ತು ಒಕ್ಕಲಿಗರು ಕೂಡ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಾಗಿರೋದ್ರಿಂದ ದೇವೇಗೌಡರ ಕುಟುಂಬಕ್ಕೆ ಹಳೆ ಮೈಸೂರು ಭಾಗ ಭದ್ರಕೋಟೆ ಸಾಕಷ್ಟು ದಿನಗಳಿಂದ ಅಂದರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದ ಪ್ರಾಬಲ್ಯವನ್ನು ಕೂಡ JDS ಕುಟುಂಬ ಮತ್ತು ಅದೇ ರೀತಿ ದೇವೇಗೌಡರ ಕುಟುಂಬ ಹೊಂದಿತ್ತು. ಅದಕ್ಕೆ ಬರ್ದರ್ಥ ಸ್ವಲ್ಪ ತಕ್ಕ ಮಟ್ಟಿಗೆ ಕಡಿಮೆ ಆಗ್ತಿದೆ. ಅದರಿಂದಾಗಿ ಅದನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮತ್ತು ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಮತ್ತೊಂದು ಸಮಾವೇಶ ಅಂದರೆ ದೊಡ್ಡ ಮಟ್ಟದ ಸಮಾವೇಶ ಮಂಡ್ಯದಲ್ಲಿ ನಡೆಸಲು ಈಗಾಗಲೇ ಕುಮಾರಸ್ವಾಮಿಯವರು ಮತ್ತು ದಳಪತಿಗಳು ತಯಾರಿ ಮಾಡಿರುವಂಥದ್ದು. ಇದರಿಂದಾಗಿ ಮುಂದಿನ ವರ್ಷ ಅಂದರೆ 2025ಕ್ಕೆ ಜನವರಿಯಲ್ಲಿ ಬೃಹತ್ ಸಮಾವೇಶವನ್ನು ಕೂಡ ಆಯೋಜನೆ ಮಾಡ್ತಿದ್ದಾರೆ. ಇದಕ್ಕೆ ಸಾವಿರಾರು ಕಾರಣಗಳಿದೆ. ಯಾಕೆಂದರೆ ಬೈ ಎಲೆಕ್ಷನ್ ಚನ್ನಪಟ್ಟಣ ಸೋಲು ಎಲ್ಲೋ ಒಂದು ರೀತಿ ಕಾರ್ಯಕರ್ತರಿಗೂ ಕೂಡ ಒಂದು ರೀತಿ ಹಿನ್ನಡೆ ಆಗಿರುವಂಥದ್ದು. ಪ್ರಮುಖವಾಗಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ 2 ಬಾರಿ ಗೆದ್ದಿದ್ರು. ಆದರೆ ತಮ್ಮ ಮಗನನ್ನು ನಿಲ್ಲಿಸಿದ ಸಂದರ್ಭದಲ್ಲಿ CPI ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 25,000 ಮತಗಳಿಂದ ಸೋತಿರುವಂಥದ್ದು. ಎಲ್ಲೋ ಒಂದು ಕಡೆ JDSಗೂ ಕೂಡ ಹಿನ್ನಡೆ ಆಗಿರುತ್ತದೆ. ಯಾಕೆಂದರೆ ಹಳೆ ಮೈಸೂರು ಭಾಗ ಸಂಪೂರ್ಣವಾಗಿ JDS ಹಿಡಿತದಲ್ಲಿದ್ದಂಥದ್ದು ಮತ್ತು ಅದರಲ್ಲೂ ಕೂಡ ಪ್ರಮುಖವಾಗಿ ಒಕ್ಕಲಿಗರ ನಾಯಕರು ಕೂಡ ಹೆಚ್ಚಾಗಿ ಇರುವಂಥ ಕ್ಷೇತ್ರ ಆಗಿರೋದ್ರಿಂದ ಅದು ಸಾಕಷ್ಟು ಸೋಲು ಎಲ್ಲೋ ಒಂದು ಕಡೆ JDS ನಾಯಕರಿಗೂ ಮತ್ತು ದೇವೇಗೌಡರ ಕುಟುಂಬಕ್ಕೂ ಕೂಡ ಒಂದು ರೀತಿಯಾದಂಥ ಯಕ್ಷ ಪ್ರಶ್ನೆ ಆಗಿರೋದು. ಇದಕ್ಕೆ ಟಕ್ಕರ್ ಕೊಡಲು ಮತ್ತು ತಮ್ಮ ಪ್ರಾಬಲ್ಯ ಹೆಚ್ಚಿಸಿಕೊಡಲು ಅದೇ ಹಳೆ ಮೈಸೂರು ಭಾಗದಲ್ಲಿ ಬೃಹತ್ ಸಮಾವೇಶ ನಡೆಸಲು ಸಿದ್ಧತೆಯನ್ನು ನಡೆಸ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗ ಮಂಡ್ಯದಲ್ಲೇ JDS ಅವರು ಕೂಡ ಬೃಹತ್ ಸಮಾವೇಶ ಆಯೋಜನೆ ಮಾಡಲು ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶ ಯಾವ ರೀತಿ ಸಕ್ಸಸ್ ಆಯಿತೋ ಅದೇ ರೀತಿ ಮಂಡ್ಯ ಭಾಗದಲ್ಲಿ JDS ಸಮಾವೇಶ ಕೂಡ ಸಕ್ಸಸ್ ಆಗಬೇಕು ಎಂಬುದು ಕೂಡ ಆಶಯ JDS ನಾಯಕರಾಗಿರುವಂಥದ್ದು. ಅದೇ ರೀತಿ DK ಶಿವಕುಮಾರ್ ಈಗ ಒಕ್ಕಲಿಗರ ಗಾದಿಗಾಗಿ ಸಾಕಷ್ಟು ಫೈಟ್ ನಡೀತಾರೆ. ಅದರಲ್ಲೂ ಪ್ರಮುಖವಾಗಿ HDK ಮತ್ತು DK ಶ್ರೀಧರ್ ಅವರ ನಡುವೆ ಒಕ್ಕಲಿಗ ಗಾದಿಗಾಗಿ ಸಾಕಷ್ಟು ದಿನಗಳಿಂದಲೂ ಫೈಟ್ ನಡೀತಿದೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂಥ ಹಿಡಿತ ಹೊಂದಬೇಕು ಅಂತ DK ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಮತ್ತು ಅದೇ ರೀತಿ HDK ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. DK ಒಂದು ರೀತಿಯಾದ ಟಕ್ಕರ್ ಕೊಡಲು ಹಳೆ ಮೈಸೂರು ಭಾಗ ಮಂಡ್ಯದಲ್ಲಿ ಕೂಡ ಸಮಾವೇಶನ ಆಯೋಜನೆ ಮಾಡ್ತಿರೋದು ಮತ್ತು ಚನ್ನಪಟ್ಟಣದ ಸೋಲು ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ನೋವಾಗಿರೋಂಥದ್ದು. ಅದನ್ನು ತೆಗೆದಾಕಬೇಕು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು ನಮ್ಮ ಪ್ರಾಬಲ್ಯನ ಹೆಚ್ಚಿಸ್ಕೊಳ್ಬೇಕು, ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ಕಾರ್ಯಕರ್ತರು ಕೂಡ ಒಂದು ಸಂದೇಶ ಕೊಡಬೇಕು. ಅದರಿಂದಾಗಿಯೂ ಕೂಡ ಸಮಾವೇಶನ ಆಯೋಜನೆ ಮಾಡ್ತಿರೋಂಥದ್ದು. ಮಂಡ್ಯದಲ್ಲೇ ಸಮಾವೇಶ ಮಾಡುವ ಮೂಲಕ ಲಕ್ಷಾಂತರ ಕಾರ್ಯಕರ್ತರನ್ನು ಸೇರಿಸಿ ದೇವೇಗೌಡರ ಕುಟುಂಬ ಪರವಾಗಿ ಒಕ್ಕಲಿಗ ನಾಯಕರಿದ್ದಾರೆ. ದೇವೇಗೌಡರು ಅಂದ್ರೇ ಒಕ್ಕಲಿಗ ನಾಯಕರು ಎಂಬ ಒಂದು ಗಾದಿಯನ್ನು ಸೃಷ್ಟಿ ಮಾಡಬೇಕು, ಒಂದು ಸಂದೇಶವನ್ನು ಕೂಡ ಕಳಿಸ್ಬೇಕು. ಅದರಿಂದಾಗಿ ಅದೇ ಮೈಸೂರು ಭಾಗ ಹಳೆ ಮೈಸೂರು ಭಾಗವಾದಂತಹ ಮಂಡ್ಯದಲ್ಲಿ ಸಮಾವೇಶನ ಆಯೋಜನೆ ಮಾಡ್ತಿರೋಂಥದ್ದು. ಅದೇ ರೀತಿ BJP ನಾಯಕರು, ಯಾಕೆಂದರೆ ಚನ್ನಪಟ್ಟಣದ ಸೋಲು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಗೆ ಹಿನ್ನಡೆ ಆಗಿರೋಂಥದ್ದು. BJP ನಾಯಕರು ಕೂಡ ಒಂದು ರೀತಿಯಾಗಿ 2 ಬಾರಿ CM ಆಗಿದ್ದಂಥ HDK ಮತ್ತು ಕೇಂದ್ರ ಸಚಿವರಾಗಿರೋಂಥ HDK ತಮ್ಮ ಮಗನನ್ನು ಗೆಲ್ಲಿಸ್ಕೊಳ್ಳೋಕ್ಕಾಗಲ್ಲ ಎಂಬ ಸಂದೇಶ ಈಗಾಗಲೇ JDS ಮತ್ತು ಅದೇ ರೀತಿ BJP ಕಾರ್ಯಕರ್ತರಲ್ಲಿ ಹೋಗಿದೆ. ಅದಕ್ಕೆ ಒಂದು ಟಕ್ಕರ್ ಕೊಡಬೇಕು ಮತ್ತು ಅವ್ರಿಗೂ ಕೂಡ ಒಂದು ಸಂದೇಶವನ್ನು ಕೊಡಬೇಕು. ಅದರಿಂದಾಗಿ ಲಕ್ಷಾಂತರ ಜನ ಸೇರಿಸುವ ಉದ್ದೇಶನ ಇಟ್ಕೊಂಡೇ ಈ ಸಮಾವೇಶನ ಮಾಡ್ತಿರೋಂಥದ್ದು. ಮತ್ತೊಂದು ಕಡೆ DKಶಿ ಮತ್ತು HDK ನಡುವೆ ಸಾಕಷ್ಟು ದಿನಗಳಿಂದ ವೈರತ್ವ ಅಂದರೆ ಒಕ್ಕಲಿಗ ಗಾದಿಗಾಗಿ ವೈರತ್ವ ಇದೆ. ಅದನ್ನು ಕೂಡ ಒಂದು ಸಂದೇಶವನ್ನು ಕಳಿಸ್ಬೇಕು. ನಮ್ಮನ್ನು ಜನ ಬಿಟ್ಟಿರಬಹುದು, ಆದರೆ ನಾವನ್ನು ಜನನ ಬಿಡಲ್ಲ, ನಮ್ಮ ಹಿಂದೆ ಜನ ಸಾಕಷ್ಟು ಜನ ಇದ್ದಾರೆ. ಒಂದು ಸೋಲು ಯಾವುದೇ ಕಾರಣಕ್ಕೂ ದೇವೇಗೌಡರ ಕುಟುಂಬಕ್ಕೆ ಏನೂ ಆಗಲ್ಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕ್ಷೇತ್ರಗಳ ಗೆಲ್ಲುವ ಮೂಲಕ ಮತ್ತೆ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ತೇವೆ ಅಂತ ಸಂದೇಶವನ್ನು ಕೊಡಬೇಕು ಉದ್ದೇಶದಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದು ಬೃಹತ್ ಸಮಾವೇಶನ ಆಯೋಜನೆ ಮಾಡ್ತಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಿದೆ ಎಂಬುದು ಕಾದು ನೋಡಬೇಕಾಗಿರುತ್ತೆ. ಪ್ರಮುಖವಾಗಿ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ನಾಯಕ ಶಾಸಕರು ಕೂಡ ಹೆಚ್ಚಾಗಿರುವಂಥದ್ದು ಮತ್ತು ಅದರಲ್ಲೂ ಕೂಡ ರಾಮನಗರದಲ್ಲಿ ಪ್ರಮುಖವಾಗಿ 4 ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರು ಇರುವಂಥದ್ದು. ಈ ಸಮಾವೇಶ JDS ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಅಳುವುಳಿನ ಪ್ರಶ್ನೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿತ ಮಾಡಬೇಕು ಮತ್ತು ಮುಂದಿನ ದಿನಗಳಲ್ಲಿ JDS ಮತ್ತು BJP ಮೈತ್ರಿ ಮುಂದುವರೆದಿದೆ. ಅದರಲ್ಲಿ ಅಲ್ಲಿ ಕೂಡ ಹೆಚ್ಚಿನ ಸೀಟ್ಗಳನ್ನು ಕೇಳಬೇಕಾಗುತ್ತೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಿ ಕುಮಾರಸ್ವಾಮಿಯವರು BJP ಹೈಕಮಾಂಡ್ ಮತ್ತು ರಾಜ್ಯ ನಾಯಕರಿಗೂ ಕೂಡ ಒಂದು ಪರೋಕ್ಷ ಸಂದೇಶವನ್ನು ಕಳಿಸಲು ಈ ಸಮಾವೇಶನ ಆಯೋಜನೆ ಮಾಡಿರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಜನ ಸೇರ್ತಾರೆ, ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಜನವರಿನಂತ ಗೊತ್ತಾಗುವಂಥದ್ದು.